0 ಇದ್ರೂ ಅದನ್ನ 10 ಮಾಡ್ಬೋದು. ಮೈನಸ್ ಇದೆ, ಏನೂ ಇಲ್ಲ. ಏನೂ ಇಲ್ದಿರೋ ಪ್ರಕರಣ ಈ ಮಟ್ಟಕ್ಕೆ ತಗೊಂಡೋಗಿ ಜಾತ್ರೆ ತಗೊಂಡೋಗಿ ಅಲ್ಲಿಗೆ ನಾವು ಹೋರಾಟ ಮಾಡಿ ಗವರ್ನರ್ ಕಚೇರಿಯಿಂದ ದುರ್ಬಳಿಸಿ ಈ ಥರ ಮಾಡ್ತಾ ಇರೋದನ್ನ ಈಗ ಜನರ ನಗಪಾಟಲಿಗೆ ಅವರೆಲ್ಲ ಗುರಿಯಾಗಿದೆ. ಇನ್ನು ಕಾನೂನು ಪ್ರಕ್ರಿಯೆಯಲ್ಲಿ ನಾವು ವಿಶ್ವಾಸ ಇದ್ದಾಗ ಅವರಂತೆ ವರ್ತಿಸಬಾರ್ದು, ಅವರಂತೆ ನಡ್ಕೋಬಾರ್ದು ಅಂತ ಹೇಳುತ್ತೆ ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಆ ಥರ ಅವ್ರ ಥರ ಮಾತಾಡೋಕ್ಕೆ ಹೋಗೋದಿಲ್ಲ. ಮೊನ್ನೆ ಏನೆಲ್ಲ ಹೇಳಿದ್ದೇನೆ, ನನ್ನ ಮೇಧಾವಿ ಎಲ್ಲ ಭಾಷೆ ಅಲ್ಲ, ನಾನು ವಕೀಲ. 27 ವರ್ಷ ನಾನು ಹಿರಿಯ ವಕೀಲನ ಕೆಲಸ ಮಾಡಿದ್ದೀನಿ, ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದ್ದೀನಿ. ನನಗೆ ಕಾನೂನು ಏನು ಅರ್ಥ ಆಗ್ತದೆ ಅದನ್ನು ನಾನು ತಿಳಿಸ್ತೀನಿ, ಹೇಳ್ತೀನಿ. ಬರಲಿ ಬೇಕಾದ್ರೆ ಬೇಕು, ಯಾರಿಗೆ ಕಾನೂನು ಗೊತ್ತಿದೆ ಯಾರಿಗೆ ಕಾನೂನು ಗೊತ್ತಿಲ್ಲ ಅಂತ ಜನರು ತೀರ್ಮಾನ ಮಾಡ್ತಾರೆ. ಸುಮ್ಮನೆ ಏನೋ ಮಾತಾಡೋದು, ಬಾಯಿ ಬಂದಾಗ ಎಲ್ಲವನ್ನ ರಾಜಕೀಕರಣ ಮಾಡೋದಕ್ಕಿಲ್ಲ, ಭಾಳ ಕೆಳಮಟ್ಟದ್ದು. ದಯವಿಟ್ಟು ಎಲ್ಲ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ಅಲ್ಲಿ. ರಾಜ್ಯಕ್ಕೆ ಇವತ್ತು ಒಳ್ಳೆಯ ಸೇವೆಯನ್ನು ಮಾಡೋಂಥ ಅವಕಾಶ ಇದೆ. ಅದರಿಂದ ನಾನು ಅವರನ್ನು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದಯವಿಟ್ಟು ಮೇಕೆದಾಟಿಗೆ ಅನುಮತಿ ಕೊಡಿಸುವಂಥ ಕೆಲಸ ಮಾಡಬೇಕು. ಕೇಂದ್ರದಲ್ಲಿ ಸಚಿವರಾಗಿದ್ದಾರಲ್ಲ, ಮೇಕೆದಾಟು ಇವತ್ತು ನಮಗೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಸಮಸ್ಯೆ ಉಂಟಾಗುತ್ತೆ. ಕುಡಿಯುವ ನೀರಿನ ಮೇಕೆದಾಟಿಗೆ ಪರಿಹಾರ ತಂದುಕೊಡಿ, ಮೇಕೆದಾಟಿಗೆ ಅನುಮತಿಯನ್ನು ಕೊಡಿಸಿ. 2015 ಇಸ್ವಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಸಚಿವರಾಗಿ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿರುವಂಥ 6,000 ಕೋಟಿ ಅಪ್ಪರ್ ಭದ್ರ ಬಜೆಟ್ಗೆ ಕೊಡಿಸಿ, 5,500 ಕೋಟಿ ಬೆಂಗಳೂರು ಡೆವಲಪ್ಮೆಂಟ್ ಇರುವಂಥದ್ದನ್ನ ಕೊಡಿಸಿ. GST ಡೆವಲ್ಯೂಷನ್ನಲ್ಲಿ 41% ಮಾತ್ರ ಇದೆ. GST ಕಾನ್ಫರೆನ್ಸ್ ಆಗ್ತಾ ಇದೆ. ದಕ್ಷಿಣ ರಾಜ್ಯಗಳು, ಮುಖ್ಯವಾಗಿ ದಕ್ಷಿಣ ರಾಜ್ಯಗಳೆಲ್ಲರೂ ಕೂಡ 50% ಕೊಡಿ ಅಂತ ಕೇಳಬೇಕು, ಒಗ್ಗಟ್ಟಿನಿಂದ ಅಂತ ಹೇಳುವಂಥ ತೀರ್ಮಾನವನ್ನು ತಗೊಳ್ತಾರೆ. ಆ 50% ಕೊಡಿಸುವಂಥ ಕೆಲಸ ಮಾಡಿ. 16,500 ಕೋಟಿ ಬರ ಪರಿಹಾರ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡಿಂದ ಬರಬೇಕು. ಅದನ್ನ ನೀವು 3,000 ಕೊಟ್ಟಿದ್ದಾರಲ್ಲ, ಬಾಕಿ 15,000 13,000 ಏನಿದೆ ಕೋಟಿ ಅದನ್ನ ರಾಜ್ಯ ಸರ್ಕಾರಕ್ಕೆ ಕೊಡಿಸಿ, ರಾಜ್ಯದಲ್ಲಿರುವಂಥ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ. ಕೆಲವೊಮ್ಮೆ ರಾಜಕೀಯದಲ್ಲಿ ಯೋಗ್ಯತೆ ಬೇಕಾಗಲ್ಲ, ಯೋಗ ಬೇಕಾಗುತ್ತೆ. 2 ಸಂಸದರಿದ್ದು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಅದು ಯೋಗ, ಅವರ ಯೋಗ. ಅಧಿಕಾರ ಸಿಕ್ಕಿದೆ, ಜನರ ಸೇವೆ ಮಾಡಿ ಇಂಥದ್ದನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿ ಪುಣ್ಯ ಕಟ್ಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.